ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೂದಲು ದಟ್ಟವಾಗಿ ಹೆಲ್ದಿಯಾಗಿ ಹಾಗೆಯೇ ಉದ್ದ ಬೆಳೀಲಿಕ್ಕೆ ಮನೆಯಲ್ಲೇ ಹರ್ಬಲ್ ಏರ್ ಆಯಿಲನ್ನು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 5 ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಮೆಂತ್ಯನ ಹಾಕೋದ್ರಿಂದ ಕೂದಲು ಹೆಲ್ದಿಯಾಗಿ ಮತ್ತು ದಟ್ಟವಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಾನು ತರಿಯಾಗಿ ರುಬ್ಕೊಂಡು ಕಬ್ಬಿಣದ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ನಾನು ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತೆ. ಇದು ಬಿಳಿ ಕೂದಲು ಆಗೋದನ್ನು ತಡೆಯುತ್ತೆ ಮತ್ತು ಕೂದಲು ಸ್ಟ್ರಾಂಗ್ ಆಗಿ ತಿಕ್ಕಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಸಹ ತರಿಯಾಗಿ ರುಬ್ಕೊಂಡು ನಾನು ಎಣ್ಣೆ ಯಾವುದರಲ್ಲಿ ನಾವು ಬಿಸಿ ಮಾಡ್ಕೊಳ್ತೀವಲ್ಲ, ಕಾಯಿಸ್ಕೊಳ್ತೀವಲ್ಲ, ಸೊ ಅದೇ ಬಾಣಲೆಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಬ್ಬಿಣದ ಬಾಣಲೆಯಲ್ಲಿ ಕಾಯಿಸ್ತಾ ಇರೋದ್ರಿಂದ ಕಬ್ಬಿಣದ ಬಾಣಲೆಗೆ ಮಿಕ್ಸಿ ಮಾಡಿದಂತಹ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಅದನ್ನು ಸಹ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕೋದ್ರಿಂದ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ನಾನಿಲ್ಲಿ ಉಪಯೋಗಿಸಿರೋವಂಥ ಈರುಳ್ಳಿ ಬಂದು ದೊಡ್ಡದೇ ಈರುಳ್ಳಿನ ಉಪಯೋಗಿಸಿದ್ದೀನಿ. ಸಾಂಬಾರು ಈರುಳ್ಳಿ ಸಿಕ್ಕರೆ ನೀವು ಅದನ್ನು ಸಹ ಉಪಯೋಗಿಸ್ಬೋದು. ಮತ್ತು ಇಲ್ಲಿ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಅರ್ಧ ಹಿಡಿಯಷ್ಟು ಮೆಹಂದಿ ಸೊಪ್ಪು, ಅರ್ಧ ಹಿಡಿಯಷ್ಟು ತುಳಸಿ, 15ರಿಂದ 20 ದಾಸವಾಳದ ಎಲೆನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ದಾಸವಾಳದ ಹೂವು ಇದ್ದರೆ ಅದನ್ನು ಸಹ ಉಪಯೋಗಿಸ್ಬೋದು. ಇವಾಗ ಈ ಎಲ್ಲ ಎಲೆಗಳನ್ನು ರುಬ್ಕೊಳ್ತಾ ಇದ್ದೀನಿ. ತರಿಯಾಗಾರು ರುಬ್ಕೋಬೋದು ಅಥವಾ ಪೇಸ್ಟ್ ಥರನಾರು ಮಾಡ್ಕೋಬೋದು. ನಮಗೆ ಈ ಎಲೆಗಳನ್ನು ರುಬ್ಲಿಕ್ಕೆ ಕಷ್ಟ ಆಯಿತು ಅಂತ ಅನ್ನೋದಾದರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ರುಬ್ಕೊಂಡ್ರೆ ಈಸಿಯಾಗಿ ರುಬ್ಕೋಬೋದು. ಕರಿಬೇವಿನ ಸೊಪ್ಪನ್ನು ಹಾಕೋದ್ರಿಂದ ಕೂದಲು ಕಪ್ಪಾಗುತ್ತೆ ಮತ್ತು ದಾಸವಾಳದ ಎಲೆನ ಹಾಕೋದ್ರಿಂದ ಇದು ನ್ಯಾಚುರಲ್ ಕಂಡೀಷ್ನಿಂಗು, ಕೂದಲು ಸಿಲ್ಕಿಯಾಗಿ ಕಾಣುತ್ತೆ. ಮೆಹಂದಿ ಸೊಪ್ಪನ್ನು ಹಾಕೋದ್ರಿಂದ ಇದು ನ್ಯಾಚುರಲ್ ಕಲರನ್ನು ಕೊಡುತ್ತೆ ಕೂದಲಿಗೆ. ವೈಟ್ ಏರ್ ಇರೋರು ರೆಗ್ಯುಲರಾಗಿ ಹಚ್ತಾ ಬಂದರೆ ನ್ಯಾಚುರಲ್ ಕಲರ್ ಸಿಗುತ್ತೆ, ಏರು ಕಂಡೀಷ್ನಿಂಗ್ ಆಗುತ್ತೆ ಮತ್ತು ಸಿಲ್ಕಿಯಾಗೂ ಕಾಣುತ್ತೆ. ರುಬ್ಕೊಂಡಿರೋಂತಹ ಪದಾರ್ಥಗಳನ್ನು ಹಾಕಿದ ನಂತರ 3/4 ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವುದಾದ್ರೂ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಬೋದು. ಹಾಕಿ ಒಂದ್ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆನ ಕುದಿಲಿಕ್ಕೆ ಇಡಬೇಕು. ತುಳಸಿನ ಉಪಯೋಗಿಸೋದ್ರಿಂದ ತಲೆ ಕಡಿತ ಏನಾದ್ರು ಇದ್ದರೆ ಕಡಿತ ಕಡಿಮೆ ಆಗುತ್ತೆ. ಆಮೇಲೆ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕೂದಲು ಸೋಂಪಾಗಿ ಚೆನ್ನಾಗಿ ಬೆಳೆಯುತ್ತೆ. ಕೊಬ್ಬರಿ ಎಣ್ಣೆ ಜೊತೆಗೆ ಹರಳೆಣ್ಣೆ ಇದ್ದರೆ ಹರಳೆಣ್ಣೆನೂ ಸಹ 100ರಿಂದ 150 ml ಅಷ್ಟು ಹಾಕಿ ಕುದಿಸ್ಕೋಬೋದು. ಈ ಎಣ್ಣೆನ ಕುದಿಸುವಾಗ ಆಗಾಗ ಈ ಥರ ತಿರುಗಿಸ್ತಾ ಇರಬೇಕು. ಇಲ್ಲ ಅಂತ ಹೇಳಿದರೆ ಹಾಕಿರೋವಂಥ ಪದಾರ್ಥಗಳು ತಳದಲ್ಲಿ ಕೂತು ಸೀದು ಹೋಗಿಬಿಡುತ್ತೆ. ಇದನ್ನು ಕುದಿಸುವಾಗ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಕುದಿಸ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಇದು ತುಂಬ ನೊರೆ ಕಾಣುತ್ತೆ. ಆ ನೊರೆ ಎಲ್ಲ ಬತ್ತಬೇಕು, ಅಂದರೆ ಹಾಕಿರೋವಂಥ ಪದಾರ್ಥಗಳಲ್ಲಿರೋವಂಥ ನೀರಿನಂಶ ಎಲ್ಲ ಹಿಂಗಬೇಕು. ಆವಾಗ ಅದರಲ್ಲಿರೋವಂಥ ಸತ್ವ ಎಲ್ಲ ಬಿಟ್ಕೊಂಡು ನಮಗೆ ಎಣ್ಣೆ ರೆಡಿಯಾಗಿದೆ ಅಂತೇಳಿ ಅರ್ಥ. ಇದನ್ನು ವಾರದಲ್ಲಿ 2ರಿಂದ 3 ಬಾರಿ ಹಚ್ಚಿ ತಲೆ ಸ್ನಾನ ಮಾಡೋದ್ರಿಂದ ನಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಹಚ್ಚಿದ ತಕ್ಷಣವೇ ತುಂಬ ಕೂದಲು ಉದ್ದ ಬೆಳೆಯುತ್ತೆ ಅಥವಾ ತುಂಬ ದಟ್ಟವಾಗಿ ಬೆಳೆಯುತ್ತೆ ಅಂತೇಳಿ ಅಲ್ಲ, ನಾವು ಕೂದಲಿನ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದು. ನಾವಿಲ್ಲಿ ಹಾಕಿರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರುಬ್ಬೆನೇ ಹಾಕಬೇಕು ಅಂತಿಲ್ಲ, ಹಾಗೇ ಹಾಕಿ ಕುದಿಸ್ಬೋದು. ಬಟ್ ನಾನು ಅದ್ರ ಸತ್ವ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣದಿಂದ ರುಬ್ಬಿ ಹಾಕಿದ್ದೀನಿ. ಹಾಗೇನೂ ಸಹ ಹಾಕಿ ಕುದಿಸ್ಬೋದು. ಬಟ್ ಕುದಿಸುವಾಗ ಅದು ಚೆನ್ನಾಗಿ ಆ ಎಲೆಗಳೆಲ್ಲ ಡ್ರೈ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು. ಅದು ಹಸಿಯಾಗಿತ್ತು ಅಂತ ಹೇಳಿದರೆ ಎಣ್ಣೆ ಬೇಗ ಹಾಳಾಗುತ್ತೆ. ಕುದಿಸುವಾಗ ಬರ್ತಿದ್ದಂತಹ ನೊರೆ ಕಡಿಮೆ ಆದಮೇಲೆ ಕಂಪ್ಲೀಟಾಗಿ ತಣ್ಣಗೆ ಮಾಡಿ ಈಗ ಸೋಸ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಬಟ್ಟೆ ಸಹಾಯದಿಂದ ಸೋಸ್ಕೊಳ್ಳೋದ್ರಿಂದ ಗಸಿ ಅಂಶ ಯಾವುದನ್ನು ಎಣ್ಣೆಗೆ ಬಿಟ್ಕೊಳ್ಳೋದಿಲ್ಲ. ಸೊ ಎಣ್ಣೆ ತುಂಬ ದಿನಗಳ ಕಾಲ ಚೆನ್ನಾಗಿ ಇರುತ್ತೆ. ಸೋಸ್ಕೊಂಡ ನಂತರ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ನಾವೊಂದು 5-6 ತಿಂಗಳವರೆಗೂ ಇದನ್ನು ಯೂಸ್ ಮಾಡ್ಕೋಬೋದು, ಏನೂ ಹಾಳಾಗೋದಿಲ್ಲ. ನಾವು ಅಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆಯಿಂದ ಕೊಂಡ್ಕೊಳ್ಳೋದ್ರ ಬದಲಾಗಿ ಮನೆಯಲ್ಲೇ ಅತಿ ಸುಲಭವಾಗಿ ಕಡಿಮೆ ಖರ್ಚಿನಲ್ಲೇ ಹರ್ಬಲ್ ಏರ್ ಆಯಿಲ್ನ ತಯಾರಿಸ್ಕೋಬೋದು. ನೀವು ಒಂದ್ಸಲ ಈ ಹರ್ಬಲ್ ಏರ್ ಆಯಿಲ್ನ ಮಾಡಿ ಉಪಯೋಗಿಸಿ ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಎಣ್ಣೆನ ಮಾಡಲಿಕ್ಕೆ ಉಪಯೋಗಿಸಿರೋಂತಹ ಪದಾರ್ಥಗಳನ್ನು ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತಿಲ್ಲ, ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ತೊಂದರೆ ಇಲ್ಲ. ಅಥವಾ ಇದರಲ್ಲಿ ಯಾವುದಾದ್ರು 1 ಅಥವಾ 2 ಸಿಗದೇ ಇದ್ರೂ ಪರವಾಗಿಲ್ಲ, ಹಾಗೇನೂ ಕೂಡ ಮಾಡ್ಕೋಬೋದು. ಇದ್ರ ಜೊತೆಗೇ ನಾವು ವೀಳ್ಯದೆಲೆ ಹಾಕ್ಕೋಬೋದು, ಆಲೋವೆರಾನು ಸಹ ಕಟ್ ಮಾಡಿ ಕುದಿಸುವಾಗ ಹಾಕ್ಕೋಬೋದು. ಈ ಥರ ನಾನಾ ವಿಧವಾಗಿ ನಾವು ಹರ್ಬಲ್ ಏರ್ ಆಯಿಲನ್ನು ರೆಡಿ ಮಾಡ್ಕೋಬೋದು ಮನೆಯಲ್ಲೇ ಈಸಿಯಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.